ಬೆಳಗಾವಿ ಜಿಲ್ಲೆಯಲ್ಲೊಂದು ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆ ನಡೆದಿದೆ. ಅಥಣಿ ತಾಲೂಕಿನ ಶಿವನೂರು ಗ್ರಾಮದಲ್ಲಿ ದುಷ್ಕರ್ಮಿಗಳು ಕುಡಿಯುವ ನೀರಿಗೆ ವಿಷ ಹಾಕಿ ಕೃತ್ಯ ಮೆರೆದಿದ್ದಾರೆ. ಮಾಜಿ ಸೈನಿಕನ ಕುಟುಂಬಕ್ಕೆ ಸೇರಿದ ಬಾವಿಗೆ ವಿಷ ಹಾಕಿದ್ದಾರೆ. ಮಾಜಿ ಸೈನಿಕ ರಮೇಶ್ ಚೌಹಾಣ್ ತೋಟದ ಬಾವಿಗೆ ರಾತ್ರೋರಾತ್ರಿ ಕೆಮಿಕಲ್ ಹಾಕಿ ಕದಿಮರು ಪರಾರಿಯಾಗಿದ್ದಾರೆ. ಬಳಿಕ ನೀರನ್ನು ಲ್ಯಾಬ್ ಟೆಸ್ಟ್ಗೆ ಕಳುಹಿಸಿದ ವೇಳೆ ಕೆಮಿಕಲ್ ರಹಸ್ಯ ಬಯಲಾಗಿದೆ. ಇನ್ನು ಬಾವಿಗೆ ವಿಷ ಹಾಕಿದ ಕಿಡಿಗೇಡಿಗಳಿಗೆ ತಕ್ಕ ಶಿಕ್ಷೆ ಆಗಲಿ ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಆತ ಇವತ್ತು ಸುಮಾರು 15 ದಿವಸ ಆಯ್ತು. 2-3 ಸಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ PSI ಏನೋ ಒಂದು ಸ್ವಲ್ಪ ಮನವರಿಕೆ ಮಾಡಿರೂ ಬಂದು 2 ಸಲ ಬಂದು ಹೋಗ್ಯಾರು. ಆದ್ರೆ ಅದ್ರ ಮ್ಯಾಗ ಏನೋ ಒಂದು ಕ್ರಮ ತೊಗೊಂಡಿಲ್ಲ, ಸೀರಿಯಸ್ ಆಗಿ ತೊಗೊಂಡಿಲ್ಲ. ಆದ್ರೆ ಜಲಚರ ಪ್ರಾಣಿಗಳೆಲ್ಲ ನೀರಿನಾಗೆಲ್ಲ ಸತ್ತು ಹೋಗ್ಯಾವು. ಅವ್ರು ಏನಾರೇ ಇನ್ನೊಂದು ಸ್ವಲ್ಪ ಅದನ್ನು ಎಲ್ಲರೂ ಮನೆಗೆ ಯೂಸ್ ಮಾಡಿದ್ರಂದ್ರೆ ಅವರು ಕೂಡ ಪ್ರಾಣ ಹಾನಿ ಆಗ್ತಿತ್ತು ಮತ್ತು ಬೆಳೆಗೆ ನುಕ್ಸಾನ ಆಗೈತಿ. ಇದೆಲ್ಲ ಒಬ್ಬ ದೇಶದ ಒಬ್ಬ ಕಾಯುವಂಥ ಯೋಧನ ಮೇಲೆ ಆಗುತ್ತಿರುವಂಥ ಒಂದು ಅತ್ಯಾಚಾರ ಅನ್ನಬಹುದು. ಇದು ಹೆಚ್ಚು ಆಗ್ತಾ ಇದೆ ಇತ್ತಿತ್ತಲಾಗಿ. ಏನು ದೇಶಕ್ಕೆ ಮರ್ಯಾದೆ ಕೊಡಬೇಕು, ಸೈನಿಕನ ಮರ್ಯಾದೆ ಕೊಡಬೇಕು, ಆ ಮರ್ಯಾದೆ ಸಿಗ್ತಾ ಇಲ್ಲ. ಇದಕ್ಕೆ ಕಾನೂನು ವ್ಯವಸ್ಥೆ ಸೀರಿಯಸ್ ಆಗಿ ತೊಗೋಬೇಕು. ತಾಲೂಕು ಆಡಳಿತಕ್ಕೆ ತಹಶೀಲ್ದಾರ್ ಆಗಲಿ, ಅದಕ್ಕೆ ಏನಪ್ಪ ಅಂದ್ರೆ ನಮ್ಮ PSI ಆಗಲಿ ಡಿಪಾರ್ಟ್ಮೆಂಟ್ ಇವೆಲ್ಲ ಎಚ್ಚೆತ್ತುಕೊಂಡು ಒಂದು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ತೊಗೊಂಡ್ರೆ ಸೈನಿಕರಿಗೆ ಮುಂದೆ ಸಾಕಷ್ಟು ಸೈನಿಕರು ನಮ್ಮ ತಾಲೂಕದಾಗ ಮಾಜಿ ಯೋಧರು